ವೀಕ್ಷಕರೇ, ನಾನು RN24 ವಾಯ್ಸ್ ಕಾರ್ವಾ, ನಿಮ್ಮ ರಾಘು ನಾಯ್ಕ್. ವೀಕ್ಷಕರೇ ನೋಡಿ, ನಾನು ಕಾರವಾರದ ಆಸ್ಪತ್ರೆ, ಕಿಮ್ಸ್ ಆಸ್ಪತ್ರೆಯಲ್ಲಿ ಬಂದಿದ್ದೇನೆ. ನಾನು ಕಾಣಿಸ್ತಾ ಇದ್ದೇನೆ ನಿಮಗೆ MRI. ಜನರದೊಂದು MRI ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ, ಮಷಿನ್ ಮೊನ್ನೆ ಇದು ಮಾಡಿದ್ರು 1 ತಿಂಗಳ ಹಿಂದೆ, 1.5 ತಿಂಗಳ ಹಿಂದೆ ಇಲ್ಲಿ ಕಾರವಾರಕ್ಕೆ ತೊಗೊಂಬಂದರು. ಆದರೆ ಆಸ್ಪತ್ರೆಗೆ ತೊಗೊಂಬಂದಿದ್ದಾರೆ. ಈಗ ಫುಲ್ ಮಷಿನ್ ರೆಡಿ ಆಗಿದೆ. ನೋಡಿ, ನಾನು ಕಾಣಿಸ್ತಾ ಇದ್ದೆ MRI ಹೇಗಿರುತ್ತೆ ಅಂತ. ನೋಡಿ ವೀಕ್ಷಕರೇ, ಇದೆ ನಮ್ಮ MRI ಮಷೀನು. ಇದು ಫುಲ್ಲು ಮಷೀನನ್ನು ಇದು ಮಾಡಿದ್ದಾರೆ. ನೋಡಿ ಯಾವ ರೀತಿ ಆಗಿದೆ MRI ಮಷೀನ್. ನೋಡಿ, ಈ MRI ಮಷೀನು ಫುಲ್ ವರ್ಕ್ ಆಗಿದೆ. ಈ ಖಾಲಿ ಇನೋಗ್ರೇಷನ್ ಅಂದರೆ ಉದ್ಘಾಟನೆ ಮಾಡೋದಷ್ಟೇ ಬಾಕಿ ಇದೆ. ಈಗ ಯಾವಾಗ ಉದ್ಘಾಟನೆ ಅಂತ ಗೊತ್ತಿಲ್ಲ ನನಗೆ. ಆಗಸ್ಟ್ 15ಕ್ಕೆ ಮಾಡ್ತಾರಂತ ಹೇಳ್ತಾ ಇದ್ದಾರೆ. ನೋಡುವ, ಕೇಳುವ. ಆದರೆ ಮಷಿನ್ ರೆಡಿ ಆಗಿದೆ ಈಗ. ನೋಡಿ, ಕಾರವಾರಕ್ಕೆ ನಮ್ಮ ಕಿಮ್ಸ್ ಆಸ್ಪತ್ರೆಗೆ ಒಂದು ಮಷಿನ್ ಬಂದುಬಿಟ್ಟಿದೆ MRI. ಆದರೆ ಇದನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗಬೇಕಾಗತ್ತೆ. ಅದೇ ರೀತಿ ಮೇಂಟೆನೆನ್ಸ್ ಕೂಡ ಇರಬೇಕು, ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕಾಗುತ್ತೆ ಇಲ್ಲಿ. ನೋಡಿ, ನಾನು ಕಾಣಿಸ್ತಾ ಇದ್ದೇನೆ ಯಾವ ರೀತಿ ಮಾಡಿದ್ದಾರೆ ಮಷೀನು. ನೋಡಿ, ಇದೆ MRI ಮಷೀನ್. ಚಿಕ್ಕ ಪುಟ್ಟ ಇದೊಂದು ನೋಡಿ, ಇದೊಂದು POP ಎಲ್ಲ ಚಿಕ್ಕ ಪುಟ್ಟ ಕೆಲಸನ ಮಾಡ್ಕೊಳ್ತಾ ಇದ್ದಾರೆ. ಸಣ್ಣ ಪುಟ್ಟ ಕೆಲಸ ಇದೆ, ಸಣ್ಣದೆಲ್ಲ ಸಿಸ್ಟಮೆಟಿಕ್ ಸೂಪರ್ ಮಾಡಿದ್ದಾರೆ. ರೂಮ್ಸ್ ಎಲ್ಲ ನೋಡಿ, ಇದು ಬೆಡ್ ಎಲ್ಲ ಹಾಕಿದ್ದಾರೆ. ಇದೆಲ್ಲ ಡಾಕ್ಟರ್ ರೂಮ್ಸ್ ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಡಾಕ್ಟರ್ಸ್ ರೂಮ್ಸು ಇಲ್ಲಿ ನೋಡಿ, ಡಾಕ್ಟರ್ಸ್ ರೂಮ್ ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇಲ್ಲಿ ಪೇಷಂಟು ಕನ್ಸಲ್ಟ್ ರೂಮ್ ಅಂತ ಇದು ಕೂಡ. ಇದು MRI ನಮ್ಮ ಕಾರವಾರದ್ದು. ಬಳ್ಳಾರಿಂದು ಅರ್ಥಿಂಗ್ ಅಂದರೆ, ಇಲ್ಲಿ ಅರ್ಥಿಂಗ್ ಪವರು ಸ್ಪೆಷಲ್ ಮಾಡಬೇಕಂತಂದರೆ ಲೈಫ್ ಲಾಂಗ್ ಉಳಿಲಿಕ್ಕೆ ಅದು 2-3 ಟೈಪ್ ಅರ್ಥಿಂಗ್ ಇದೆ ಅಂತೆ. ಆ ಅರ್ಥಿಂಗ್ ಬಳ್ಳಾರಿಂದ ಗಾಡಿ ಬರ್ತದೆ, 2-3 ದಿವಸದಲ್ಲಿ ಬರುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಮಷಿನ್ ಅಂತೂ ಪರ್ಫೆಕ್ಟಾಗಿ ಸ್ಟಾರ್ಟ್ ಆಗಿದೆ. ಈಗ ರೋಗಿಗಳು ಹೋಗೋದಷ್ಟೇ ಬಾಕಿ ಇದೆ. ಇನೋಗ್ರೇಷನ್ ಒಂದು ಮಾಡ್ತಾರಂತೆ. ಇನೋಗ್ರೇಷನ್ ಮಾಡಿದ್ಮೇಲೆ ಈಗೆಲ್ಲ ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು. ಇಷ್ಟು ನಮ್ಮ MRI ಸ್ಕ್ಯಾನಿನ ಬಗ್ಗೆ ನಾನು ತಿಳುವಳಿಕೆ ಹೇಳಿದ್ದೇನೆ ವೀಕ್ಷಕರೇ. ನಿಮ್ಮ ರಾಘು ನಾಯ್ಕ್, RN24 ವಾಯ್ಸ್ ಕಾರ್ವಾ.